ನಂಜನಗೂಡಿನ ರಾಮಸ್ವಾಮಿ ಲೇಔಟ್ನಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ 1.51 ಕೋಟಿ ರು. ಟೆನಿಂಟಿ ಲೇಔಟ್ನಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 98 ಲಕ್ಷ ರು. ಚೆನ್ನಪ್ಪ ಲೇಔಟ್ನಲ್ಲಿ 1.99 ಕೋಟಿ ರು. ವಿಶ್ವಜ್ಯೋತಿ ಶಾಲೆ ಬಳಿ 90 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಸೋಮವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಲೇಔಟ್ಗಳಲ್ಲಿ ಇರುವ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿವೆ. ಸಿಸಿ ರಸ್ತೆ, ಚರಂಡಿ, ಸ್ಟ್ರೀಟ್ ಲೈಟ್, ರಸ್ತೆ ವ್ಯವಸ್ಥೆ ಕಾಮಗಾರಿಗಳನ್ನು ಆದ್ಯತೆಯ ಮೇರೆಗೆ ಕೈಗೊಳ್ಳಲಾಗುವುದು. ಗುಣಮಟ್ಟದ ಕಾಮಗಾರಿಗೆ ವಿಶೇಷ ಆದ್ಯತೆ ನೀಡುತ್ತಿದ್ದೇವೆ. ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಂಜನಗೂಡಿನ ವಿವಿಧ ಬಡಾವಣೆಗಳಿಗೆ ಸಾರಿಗೆ, ಬಸ್ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು, ಲೇಔಟ್ಗಳಲ್ಲಿ ಹೆಚ್ಚುತ್ತಿರುವ ನಾಯಿಗಳ ಹಾವಳಿ ಮತ್ತು ಹಂದಿಗಳ ಹಾವಳಿಯನ್ನು ತಡೆಗಟ್ಟಲು ನಗರಸಭಾ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದರು. ನಗರದ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವು ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ತಾವು ಸಂಚಾರವನ್ನ ಮಾಡಲಿಕ್ಕೆ ರಸ್ತೆ ಫಾರ್ಮೇಶನ್ಗೆ 2ನೇ ಆಲೋಚನೆ ಕೊಟ್ಟು ತದನಂತರ ಎರಡು ಕೂಡ ಕಂಪ್ಲೀಟ್ ಆಗಿದ್ಮೇಲೆ ಈ ವರ್ಷ ಬರುವಂತ ಅನುದಾನದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಮತ್ತೊಮ್ಮೆ ನಾವು ಪಟ್ಟಣ ಪ್ರದೇಶಕ್ಕೆ ನೀಡಿ ರಸ್ತೆ ಮಾಡುವ ಮುಖೇನವಾಗಿ ತಮಗೆ ಸಂಪೂರ್ಣವಾಗಿ ಅಭಿವೃದ್ಧಿನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನ ಈಗ ಮಾಡ್ತಾ ಇದ್ದೇವೆ. ಈಗಾಗಲೇ ತಾವೆಲ್ಲರೂ ಕೂಡ ಮಾತನಾಡಿ ತಮ್ಮ ಈ ಒಂದು ಭಾಗದ ಸಮಸ್ಯೆಗಳನ್ನ ತಾವೆಲ್ಲರೂ ಕೂಡ ಹೇಳ್ಕೊಂಡಿದ್ದೀರಾ. ಅದರಂತೆ ಖಂಡಿತವಾಗಿಯೂ ಹಂತವಾಗಿ ಎಲ್ಲವನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಈಗ ತಾವು ಹಲವಾರು ವಿಚಾರಗಳನ್ನ ಅಡ್ರೆಸ್ ಮಾಡಿದ್ವಿ. ಈಗ ಇಂಜಿನಿಯರ್ ಇಲ್ಲಿ ಬಂದಿದ್ದಾರೆ ನಮ್ಮಂತವರು, ಅವರು ಹೇಳ್ತಾ ಇದ್ರು ಇಲ್ಲಿ ಕಳೆದ ಬಾರಿ ಒಂದು ರಸ್ತೆ ಡಾಂಬರ್ ರಸ್ತೆ ನಿರ್ಮಾಣ ಆಗಿದೆ, ಗುಣಮಟ್ಟ ಆಗಿರಲಿಲ್ಲ, ಅಲ್ಲಿ ಪಾಟ್ಹೋಲ್ಸ್ ಎಲ್ಲ ಬಿದ್ದಿದೆ ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತೇ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಅಲ್ಲಿ ಯಾರು ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರೆ ಅದಕ್ಕೆ ದುರಸ್ತಿ ಮಾಡಬೇಕು. ಅದನ್ನ ನೀವು ಒಂದು ವಾರ ಟೈಮ್ ಅಷ್ಟೆಲ್ಲ ದುರಸ್ತಿ ಆಗಬೇಕು ಮಾಡಿಸಿ ನಾನು ಫೋಟೋ ಕಳಿಸ್ಬೇಕು. ಮತ್ತೆ ನೆಕ್ಸ್ಟ್ ಸೋಮವಾರ ನಾನು ವಿಸಿಟ್ ಮಾಡ್ತೀನಿ. ಎಲ್ಲೆಲ್ಲಿ ಇವತ್ತೆಲ್ಲ ಪೂಜೆ ಮಾಡ್ತಿದ್ದೀವಿ. ಮತ್ತೆ ಆ ಪ್ಯಾಕೇಜ್ನಲ್ಲಿ ಇರುವಂಥ ಎಲ್ಲ ರಸ್ತೆಗಳು, ಈ ಸುಮಾರು 7 ರಸ್ತೆಗಳು ಈ ಪ್ಯಾಕೇಜ್ನಲ್ಲಿ ಇದೆ. ಎಲ್ಲ ಶುರುವಾಗಿದ್ದ ನಂತರ ಎಲ್ಲ ಕಡೆನೂ ಕೂಡ ನಾನು ವಿಸಿಟ್ ಮಾಡ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.